ನಮಸ್ಕಾರ ಎಲ್ಲರಿಗೂ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ KA ಇನ್ನೂ ನೋಟಿಫಿಕೇಷನ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರು. ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಬಂದಿದೆ, ನೀವು ನೋಡ್ಬೋದು. ನಾನು ಈಗ ಈ ವಿಡಿಯೋದಲ್ಲಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಲೈವ್ ಡೆಮೋ ತೋರ್ಸೋಕ್ಕೆ ಬಂದಿದ್ದೀನಿ. ಭಾಳಷ್ಟು ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ಬೋದು UGCET 3ನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್. ಫಸ್ಟ್ಗೆ ನೀವು ವೆಬ್ಸೈಟ್ಗೆ ಬರಬೇಕು. ಲಾಗಿನ್ ಹೇಗೆ ಆಗೋದು ಅಂತ ತೋರಿಸ್ತೀನಿ. ಕ್ಲಿಕ್ ಮಾಡಿ. ವೆಬ್ಸೈಟ್ ಈಗ ಚೂರು ಓಕೆ ಇದೆ. ಸ್ಟಾರ್ಟ್ ಸ್ಕ್ಯಾನ್ ಲಾಗಿನ್ ವಿತ್ CET ನಂಬರ್. ಐ ವಿಲ್ ಬಿ ಲಾಗಿನ್ ವಿತ್ CET ನಂಬರ್ ಇಟ್ ಸೆಲ್ಫ್. ಓಕೆ, ಕ್ಯಾಪ್ಚಾ ಹಾಕೋಣ. ನಾನು ನಿಮಗೆ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ. ಯಾರಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ನೀವು ನೋಡ್ಬೋದು. ನಾನು ಹೇಗೆ ಆ್ಯಡ್ ಮಾಡ್ಬೋದು ಅಂತ ತೋರಿಸ್ತಾ ಇರ್ತೀನಿ. ಓಕೆ, ಡೋಂಟ್ ವರಿ. ಓಕೆ, ನಮಗೆ OTP ಬರುತ್ತೆ ಈಗ. ಓಕೆ, 796686 ವೆರಿಫೈ OTP. ಫೇಸ್ ವೆರಿಫಿಕೇಷನ್ ಕೇಳ್ತಾ ಇದೆ. ಓಕೆ, ಲಾಗಿನ್ ಆಗಿ ತೋರಿಸ್ತೀನಿ, ವೇಟ್ ಮಾಡಿ. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು ನಾನು ಲಾಗಿನ್ ಆದೆ. ಓಕೆ, ಮೇನ್ಲಿ ನೀವು ಚಾಯ್ಸ್ 2 ಮಾಡಿದ್ದೀರಾ ಅಂದ್ಕೊಳ್ಳಿ. ಚಾಯ್ಸ್ 2 ಮಾಡಿ ನಿಮಗೆ ಇಲ್ಲೇ ಬಂದರೆ ಅಡ್ಮಿಷನ್ ಇರುವಲ್ಲಿ ನಿಮಗೆ ಕಾಣುತ್ತೆ ಪೇಮೆಂಟ್ ಡೀಟೇಲ್ಸ್ ಅಂತ. ನೀವು ಫೀಸ್ ಪೇ ಏನು ಮಾಡಿದ್ದೀರಾ ಅದು ಇಲ್ಲಿ ಕಾಣುತ್ತೆ. ಎಸ್, ಈ ಕ್ಯಾಂಡಿಡೇಟ್ ಏನಾಗಿದೆ ಅಂದರೆ ಚಾಯ್ಸ್ 2 ಮಾಡಿ ಅಡ್ಮಿಷನ್ ಮಾಡಿಸಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಅವರಿಗೆ ಒಂದು ಕಾಲೇಜ್ ಅಲಾಟ್ ಆಗಿತ್ತು. ಅಲ್ಲಿ ಅವರು 1,12,410 ರೂಪಾಯಿ ಏನಿತ್ತು ಅದನ್ನು ಪೇ ಮಾಡಿದ್ದಾರೆ. ಪೇ ಮಾಡಿ ಅಡ್ಮಿಷನ್ ಮಾಡಿಸಿ, ಅಂದರೆ ಹೋಲ್ಡಲ್ಲಿ ಇಟ್ಟಿದ್ದಾರೆ, ಚಾಯ್ಸ್ 2 ಮಾಡಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ನೋಡ್ಬೋದು ನೀವು. ದ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 8/9/2025. 2:30ಕ್ಕೆ ಮುಗಿಯುತ್ತೆ. ಸೊ ಪ್ಲೀಸ್ ಬಿ ಅಲರ್ಟ್. ನಾಳೆ ಒಂದು ದಿನ ನಿಮಗೆ ಉಳಿದಿದೆ. ಪ್ಲೀಸ್ ಯಾರು 8ನೇ ತಾರೀಕಿಗೆ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡ್ತೀರಾ ಬಟ್ ಬ್ಯುಸಿ ಆಗಿಬಿಡುತ್ತೆ ವೆಬ್ಸೈಟ್. ಮತ್ತು KAಗೆ ಬೈತೀರಾ, ಏನು ಇವರೆಲ್ಲ ವರ್ಸ್ಟ್ ಇದೆ, ಹಾಗಿದೆ ಹೀಗಿದೆ ಅಂತೆಲ್ಲ ನಾನು ನೋಡಿದ್ದೀನಿ. ಸೊ ಅವರು ತಮ್ಮ ಪಾಲಿಸಿಯವರು ಪಾಲಿಸ್ತಾರೆ, ಅವ್ರು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಬಟ್ ಏನು ಮಾಡೋದು, ಬಹಳ ಮಂದಿ, ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ ಒಂದೇ ವೆಬ್ಸೈಟ್ಗೆ ಒಂದೇ ಸರಿ ಟ್ರೈ ಮಾಡಿದ್ರೆ ಏನಾಗಬೇಕು. ಸೊ ನೀವು ನಾಳೆನೇ ಮುಗಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಟ್ರೈ ಮಾಡಿ ಈಗ ಓಪನ್ ಆಯಿತು. ಒಬ್ಬರು ಕೇಳಿದ್ರು ವಿಡಿಯೋ ಮಾಡಿ ಅಂತ, ಸೊ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ನೀವು ನೋಡ್ಬೋದು. ಆಪ್ಷನ್ ಎಂಟ್ರಿ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ಇಂಟರ್ಫೇಸ್ ನೀವು ನೋಡ್ಬೋದು. ನಾನು ಇಲ್ಲಿ ಟಿಕ್ ಕೊಡ್ತೀನಿ, ಐ ಅಗ್ರಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಈಗಾಗಲೇ ಈ ಆಪ್ಷನ್ ಎಂಟ್ರಿ ಏನಿದೆ ನೀವು ನೋಡ್ಬೋದು. ಇಲ್ಲಿ ಈ ಕ್ಯಾಂಡಿಡೇಟ್ದು ಲಾಸ್ಟ್ ಟೈಮ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಏನಿತ್ತಲ್ಲ, ಇದು ಆಪ್ಷನ್ ಎಂಟ್ರಿ ಹಾಕಿತ್ತು. ಸೊ ಆ ಲಿಸ್ಟ್ ಇಲ್ಲೇ ಇದೆ. ಇವರು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಆಗಿರೋದು. ಓಕೆ, ನಾನು ತೋರಿಸ್ತಾ ಇದ್ದೀನಲ್ಲ ಈ ಡೆಮೋ, ನೀವು ಯಾವುದೇ ಕೋರ್ಸ್ ಆಗಲಿ ಸೇಮ್ ಪ್ರೊಸೀಜರ್ ಇರುತ್ತೆ. ಯಾಕಂದರೆ ಸೇಮ್ ವೆಬ್ಸೈಟ್, ಸೇಮ್ ಎಲ್ಲ. ಇಲ್ಲಿ ಚಾಯ್ಸಸ್ ಮಾಡೋದು ನಿಮ್ಮ ಹತ್ರ ಬಿಟ್ಟಿರೋದು. ನೀವು ಇಂಜಿನಿಯರಿಂಗ್ ಸೇರಿದ್ದೀರಾ, ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ ಆ್ಯಂಡ್ ನ್ಯಾಚುರೋಪತಿ ಯಾವುದೇ ಆಗಿರ್ಬೋದು ಇಲ್ಲಿರೋ ಕೋರ್ಸಸ್. ಸೊ ಈಗ ಇಂಜಿನಿಯರಿಂಗ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಇಂಜಿನಿಯರಿಂಗ್ ಇಲ್ಲಿ ಸೆಲೆಕ್ಟ್ ಡಿಸಿಪ್ಲಿನಲ್ಲಿ ಇಂಜಿನಿಯರಿಂಗ್ ಚೂಸ್ ಮಾಡಿದೆ. ಇಲ್ಲಿ ಕೋರ್ಸ್ ಆ್ಯಂಡ್ ಕಾಲೇಜ್, ನಂಗೆ ಮೇನ್ಲಿ ಕೋರ್ಸ್ ಬೇಡ, ಕಾಲೇಜ್ ಪ್ರಕಾರ ನಾನು ಹಾಕ್ತೀನಿ ಅಂದರೆ ಕಾಲೇಜೇ ಹಾಕೋದು. ಹಾಕಿದ ಮೇಲೆ ಏನು ಬರುತ್ತೆ, ಸೆಲೆಕ್ಟ್ ಕಾಲೇಜಲ್ಲಿ ನೀವು ಯಾವ್ದು ಕಾಲೇಜ್ ಬೇಕು ಅದನ್ನು ಆ್ಯಡ್ ಮಾಡ್ಕೋಬೋದು. ಎಲ್ಲರೂ ಕೇಳ್ತಾ ಇದ್ರಲ್ಲ, ಇಲ್ಲಿ ನಾನು ನಿಮಗೆ ತೋರಿಸ್ಬೇಕಂದ್ರೆ ಈ ಕ್ಯಾಂಡಿಡೇಟ್ದು ಲಾಸ್ಟ್ ಟೈಮ್ ಯಾವ್ದು ಅಲಾಟ್ ಆಗಿತ್ತು ಅಂತ ನೋಡಿದ್ರೆ ನೀವು ನೋಡ್ಬೋದು. KLS GIT ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲಾಟ್ ಆಗಿತ್ತು. ಓಕೆ, ಹಾಗೆ ಇಲ್ಲಿ ಇವರೆಲ್ಲ ಇಷ್ಟೆಲ್ಲ ಹಾಕಿದ್ದಾರೆ. ಈ ಆಪ್ಷನ್ ಎಂಟ್ರಿ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಚೂಸ್ ಮಾಡಿ ಯಾವ್ದು ಬೇಕು ಅದನ್ನು ಹಾಕ್ಬೋದು. ಅವರ ಪ್ರಯಾರಿಟಿ ಪ್ರಕಾರ ನಾನು ಹಾಕಿದ್ದು ಆಪ್ಷನ್ ಎಂಟ್ರಿ ಮಾಡಿ ಕೊಟ್ಟಿದ್ದೆ. ಸೊ ನೀವು ನೋಡ್ಬೋದು. ಈಗ ಇಷ್ಟು ಅವ್ರಿಗೆ ಬೇಕಾದರೆ ನಾನು ಇನ್ನಷ್ಟು ಆ್ಯಡ್ ಮಾಡ್ಬೋದು,
ಬೇಡವಾದರೆ ಇದನ್ನು ಇಟ್ಟು 0 ಅಂತ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು. ಪ್ರತಿ 2 ನಿಮಿಷಕ್ಕೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಹೊಡಿಬೇಕು. ಪ್ಲೀಸ್ ಕ್ಲಿಕ್ ಆನ್ ದ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಎವ್ರಿ 2 minutes ಟು ಸೇವ್ ಯುವರ್ ಆಪ್ಷನ್ಸ್. ನೋಟ್ NA ಫೀಸ್ ವಿಲ್ ಬಿ ಅಪ್ಡೇಟೆಡ್ ಶಾರ್ಟ್ಲಿ. ಅಂದರೆ ಫೀಸ್ ಏನು ತೋರಿಸ್ತಾ ಇಲ್ಲ ಅದನ್ನು ಅವ್ರು ಅಪ್ಡೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ರೀಆರ್ಡರ್ ಏನು ಮಾಡ್ತೀರಾ, ಡಿಲೀಟ್ ಏನು ಮಾಡ್ತೀರಾ, ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಒತ್ತಬೇಕು. ಆಮೇಲೆ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ಕಾಣ್ತಾ ಇದೆಯಲ್ಲ, ನಿಮ್ಮದೆಲ್ಲ ಆಪ್ಷನ್ ಎಂಟ್ರಿ ಆದಮೇಲೆ ಇಲ್ಲಿ ಡೌನ್ಲೋಡ್ ಬಟನ್ ಒತ್ತಬೇಕು. ಒತ್ತಿದರೆ ನೀವು ಇಲ್ಲಿ ಏನು ಹಾಕಿರ್ತೀರಾ ಇದು ನಿಮಗೆ ಅದು ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಮೇಲೆ ನೋಡ್ಬೋದು ಲಾಗೌಟ್ ಅಂತ ಆಪ್ಷನ್ ಕಾಣುತ್ತೆ. ಅದನ್ನು ಲಾಗೌಟ್ ಅಂತ ಒತ್ತಿ ನೀವು ಬ್ಯಾಕ್ ಬಂದರೆ ಮುಗೀತು. ಇಷ್ಟೇ ಇರೋದು, ಈಸಿಯಾಗಿದೆ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಮಾಡಿಕೊಡ್ತೀನಿ. ನಾನು ಈಗ ಅಲೋಟ್ ಆಗಿದ್ದಂಥ ಕ್ಯಾಂಡಿಡೇಟ್ದು ತೋರಿಸಿದ್ದೀನಿ. ಈಗ ಒಬ್ರೊಬ್ರಿಗೆ ಏನು ಡೌಟ್ಸ್ ಇದೆ, ಅಲೋಟ್ ಆಗಿಲ್ಲ ಮ್ಯಾಮ್ ಹೇಗೆ ಕಾಷನ್ ಡಿಪಾಸಿಟ್ ಮಾಡೋದು. ಸೊ ಅಲೋಟ್ ಆಗಿಲ್ಲ ಅಂದರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಈಗ ಅಲೋಟ್ ಆದವ್ರಿಗೆ ಗೊತ್ತಾಯ್ತಲ್ಲ, ಯಾರೋ ಚಾಯ್ಸ್ 2 ಚಾಯ್ಸ್ 3 ಮಾಡಿದ್ದೀರಾ, ಹೀಗೆ ಆಪ್ಷನ್ ಎಂಟ್ರಿ ಮಾಡೋದು. ಈಗ ವೆಬ್ಸೈಟ್ ಬ್ಯುಸಿ ಆಗಿಲ್ಲ, ಎಲ್ಲರೂ ವಿಸಿಟ್ ಮಾಡಿ ಹಾಗೆ ಚೆನ್ನಾಗಿ ಹಾಕಿ. ಡೋಂಟ್ ರಿಪೀಟ್ ಯುವರ್ ಮಿಸ್ಟೇಕ್ ಅಗೇನ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.